ನಾವು ಇವತ್ತು ಫಿ ಫಾಲ್ಸ್, ಮೇಘಾಲಯದಲ್ಲಿರೋ ಫಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಈ ಫಿ ಅಂದರೆ ಸ್ವರ್ಗ ಅಂತ. ಈ ಸ್ವರ್ಗ ಅನ್ನೋ ಫಾಲ್ಸ್ ಹತ್ರ ಹೋಗೋಣ, ನೋಡೋಣ ಹೇಗಿದೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಅದನ್ನು ಆನ್ಲೈನಲ್ಲಿ ನೋಡಿದ್ದೀನಿ. ಅದನ್ನು ಹತ್ರದಿಂದ ನೋಡೋಣ, ಕೆಳಗಡೆ ಇಳಿಯೋದಕ್ಕೆ ಟ್ರೈ ಮಾಡೋಣ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ, ಲೆಟ್ಸ್ ಗೋ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲೊಂದು 15-20 ಮಿನಿಟ್ಸು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲೆಲ್ಲ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಂತ ಹೇಳ್ತಾ ಇದ್ರು, ಆದರೆ ಕೆಲವು ಯಾವುದೋ ಒಂದು ಮರ್ಡರ್ ಆಗಿದೆಯಂತೆ. ಅದರಿಂದಾಗಿ ಮೇಯ್ನ್ ಹೈವೇಯಲ್ಲಿ ಬಿಡ್ತಾ ಇಲ್ಲ ಇವಾಗ. ಅದಕ್ಕೆ ಇನ್ನೊಂದು ರೂಟ್ ಓಪನ್ ಮಾಡಿದ್ದಾರೆ. ಇಲ್ಲಿ ಬಂದು ಒಂದು ಗೈಡ್ ಹೈಯರ್ ಮಾಡಿಕೊಂಡು ಅವ್ರ ಮುಖಾಂತರ ಹೋಗಬೇಕಾಗತ್ತೆ. ಏನೋ ಒಂಥರ ವಿಚಿತ್ರವಾಗಿದೆ. ಜನರಲಿ ಅದು ಓಪನ್ ಮಾಡಿಟ್ಟಿರ್ತಾರೆ, ನಾವು ಹೋಗ್ಬೋದು. ಆದರೆ ಇಲ್ಲಿ ಗೈಡ್ನ ಹೈಯರ್ ಮಾಡಿಕೊಂಡು ಅವ್ರು ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿವರೆಗೂ. ಆದರೂ ಇಲ್ಲಿವರೆಗೂ ಬಂದುಬಿಟ್ಟಿದ್ವಿ, ಬನ್ನಿ ಹೋಗೋಣ. ನಾವು ಇಲ್ಲಿಂದ ಆಚೆ ಹೋದ್ಮೇಲೆ ನಮಗೆ ಗೊತ್ತಾಯಿತು, ಇಲ್ಲಿ ಮರ್ಡರ್ ಆಗಿದೆ ಅಂತ ಏನು ಮೆನ್ಷನ್ ಮಾಡಿದ್ನಲ್ಲ, ಅದು ರಾಜಾ ರಘುವಂಶಿ, ಸೋನಮ್ ರಘುವಂಶಿ ಕೇಸ್ ತುಂಬ ದೊಡ್ಡ ನ್ಯೂಸ್ ಆಗಿತ್ತಲ್ಲ ಲಾಸ್ಟ್ ಇಯರು. ಆ ಕೇಸ್ ಆದಮೇಲೆ ಇಲ್ಲೆಲ್ಲ ರೋಡ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಗೈಡ್ನ ಹೈರ್ ಮಾಡ್ಕೊಂಡು ಹೋಗ್ಬೇಕಂತ ರೂಲ್ ಮಾಡ್ಕೊಂಡಿದ್ದಾರೆ. ನಾವು ಮೇಘಾಲಯದಲ್ಲಿ ಯಾವ ಕಡೆ ಹೋದರೂ ಕೂಡ ನಮಗೆ ಗ್ರೀನರಿ ಎಲ್ಲ ಕಡೆ ಕಾಣುತ್ತೆ. ಯಾಕೆ ಅಂದರೆ ಮೇಘಾಲಯದ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ ಮೇಘಾಲಯದಲ್ಲೇ ಇರೋದು, ಚಿರಾಪುಂಜಿಯಲ್ಲಿ. ಮತ್ತು ಈ ಎಲ್ಲ ಪ್ಲೇಸ್ಗಳು ನಾವೇನು ಕವರ್ ಮಾಡ್ತಾ ಇದ್ದೀವಿ, ಈ ಪ್ಲೇಸ್ಗಳು ಕೂಡ ಚಿರಾಪುಂಜಿಯ ಹತ್ರನೇ ಇರೋದ್ರಿಂದ ನಮಗೆ ತುಂಬ ಗ್ರೀನರಿ ಕಾಣುತ್ತೆ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ನಾವಿವತ್ತಿರೋದು ಜಿಯಾಂತಿಯಾ ಹಿಲ್ಸ್ ಹತ್ರ. ಗಾರೋ ಹಿಲ್ಸ್, ಖಾಸಿ ಹಿಲ್ಸ್, ಜಿಯಾಂತಿಯಾ ಹಿಲ್ಸ್, ಈ ಥರ 3 ವಿಭಾಗವಾಗಿ ನಾವು ಮೇಘಾಲಯವನ್ನು ವಿಂಗಡಿಸ್ಬೋದು. ಬನ್ನಿ ಮುಂದೆ ಹೋಗೋಣ. ಬ್ಯೂಟಿಫುಲ್, ದೊಡ್ಡ ಟ್ರೆಕ್ ಇರೋಂಗೆ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ದಾರಿ ಕಾಣುತ್ತೆ. ನಾವು ಇಲ್ಲಿಂದ ಫಾಲ್ಸು ಅಲ್ಲಿದೆ. ಅಲ್ಲಿವರೆಗೂ ಗೈಡ್ ಕರ್ಕೊಂಡು ನಡ್ಕೊತ ಹೋಗ್ಬೇಕಾಗತ್ತೆ. ನಾವು ಮೇಘಾಲಯದಲ್ಲಿ ಯಾವುದೇ ವಾಟರ್ ಫಾಲ್ಸಿಗೆ ಹೋದರೂ ಕೂಡ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಅಂದರೆ ಕೆಳಗಡೆ ಏನಿದೆ, ಕಲ್ಲಿದೆ ಅಥವಾ ಮೀನಿದೆ, ಏನಿದ್ರೂ ಕೂಡ ನಮಗೆ ಕಾಣಿಸುತ್ತೆ. ಯಾಕೆಂದರೆ ಇಲ್ಲಿ ಅಷ್ಟು ಪೊಲ್ಯೂಷನ್ ಇಲ್ಲ. ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಮತ್ತು ಬೇರೆ ಯಾವುದೇ ಪ್ಲೇಸಲ್ಲಿ ಹೋದಾಗ ತುಂಬ ಪೊಲ್ಯೂಷನ್ ಇರೋದ್ರಿಂದ ಮತ್ತು ಆ ನೀರು ತುಂಬ ಕಂಟ್ಯಾಮಿನೇಟೆಡ್ ಆಗಿಬಿಡುತ್ತೆ. ಅಷ್ಟು ಕ್ಲಿಯರ್ ಆಗಿರೋದಿಲ್ಲ ವಾಟರ್ ಫಾಲ್ಸ್ಗಳು. ತುಂಬ ಮಣ್ಣಿಂದ ತುಂಬಿರುವಂಥ ನೀರು ಬರ್ತಾ ಇರುತ್ತೆ. ಆದರೆ ಇಲ್ಲಿ ನೀವು ವಾಟರ್ ಫಾಲ್ಸ್ ನೋಡಿದ್ರೆ ತುಂಬ ಡಿಫ್ರೆಂಟಾಗೇ ಇರುತ್ತೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದಾಗ ತುಂಬ ಸರ್ಪ್ರೈಸ್ ಆದೆ. ಇಲ್ಲಿ ನಾವೇನು ಏರಿಯಾ ಹೋಗ್ತಾ ಇದ್ದೀವಿ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ತುಂಬ ಡೇಂಜರಸ್ ಆಗಿ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ಆಗಿದೆ. ಈ ಥರ ತುಂಬ ಸ್ಟೀಪ್ ಆಗಿರುವಂಥ ಪ್ಲೇಸು. ಇಲ್ಲಿ ನೋಡಿ, ವ್ಯೂ, ವಾಟರ್ ಫಾಲ್ಸ್. ಬನ್ನಿ ಮುಂದೆ ಹೋಗೋಣ. ರೋಡು ತುಂಬ ಹಾಳಾಗಿದೆ. ಹಾಳಂದರೆ ಇದು ಮೊದಲು ಮೇನ್ ರೋಡಿಂದ ಇತ್ತು ಅನಿಸುತ್ತೆ. ಏನೋ ಇಶ್ಯೂ ಆಗಿ ಅಲ್ಲಿಂದ ಬಿಡ್ತಾ ಇಲ್ಲ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ.
ಮಳೆಗಾಲದಲ್ಲಿ ಬಂದರೆ ನಮಗೆ ಪೂರ್ತಿ ತುಂಬಿ ಹರಿತಾ ಇರುತ್ತೆ, ನಮ್ಮ ಜೋಗ್ ಫಾಲ್ಸ್ ಥರ. ನಾವು ಹೋಗಿರೋದು ಆಲ್ಮೋಸ್ಟ್ ಬೇಸಿಗೆ ಟೈಮ್ ಆಗಿರೋದ್ರಿಂದ ಅಷ್ಟು ಫಾಲ್ಸ್ಗಳು ತುಂಬಿ ಹರಿತಾ ಇಲ್ಲ, ಆದರೂ ಕೂಡ ಎಲ್ಲಿ ನೀರು ಇದು ಜಾಸ್ತಿ ಇದೆ. ಜಿಯಾಂತಿ ಹಿಲ್ಸ್ ಹತ್ರ ಏನೊಂದು ಫಾಲ್ಸ್ ಇದೆ, ಪಿ ಪಿ ಫಾಲ್ಸ್ ಅಂತ. ಪಿ ಪಿ ಅಂದರೆ ಸ್ವರ್ಗ ಅಂತ. ಈ ಫಾಲ್ಸ್ ನೋಡಿದ್ರೆ ಸ್ವರ್ಗದ ಥರನೇ ಕಾಣಿಸುತ್ತಾ? ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಹೇಗಿದೆ ಈ ಫಾಲ್ಸ್ ಅಂತ. ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿಂದ ಫಿಲ್ಮ್ ಮಾಡೋಣ, ನೋಡೋಣ ಹೇಗೆ ಕಾಣಿಸುತ್ತೆ ಅಲ್ಲಿಂದ ಈ ಪಿ ಪಿ ಫಾಲ್ಸ್ ಅಂತ. ಬ್ಯೂಟಿಫುಲ್. ನಾವಿಲ್ಲಿ ನೋಡ್ಬೋದು, ನೀರು ಬ್ಲೂ ಕಲರ್ ಇದೆ, ಮತ್ತು ಎಷ್ಟು ಮೇಲಿಂದ ಈ ಫಾಲ್ಸ್ ಬೀಳ್ತಾ ಇದೆ. ನಾವು ಸುತ್ತ ನೋಡ್ಬೋದು ಇದೆಲ್ಲ ಹೇಗಿದೆ, ಒಂಥರ ಫಾಲ್ಸ್ ಬಿದ್ದು ತುಂಬ ಒಂದು ಕಂದಕ್ಕೆ ಆಗೋಗ್ಬಿಟ್ಟಿದೆ. ಬ್ಯೂಟಿಫುಲ್. ಮತ್ತು ಇಲ್ಲೂ ಒಂದು ಇದು ನೀರಿನ ಇದು ಜಡಿಗಳು ಇದೆ, ಆದರೆ ಇವಾಗ ಮಳೆ ಇಲ್ಲ ಆಗಿರೋದ್ರಿಂದ ಅಲ್ಲಿಂದ ನೀರು ಅಷ್ಟು ಬರ್ತಾ ಇಲ್ಲ. ಫ್ಯಾಂಟಾಸ್ಟಿಕ್. ಈ ಕಲರ್ ನೀಲಿ ಕಲರ್ ಯಾಕಾಗಿದೆ ಅನ್ನೋದೇ ಒಂದು ಇದು. ಮತ್ತು ನಾವಿಲ್ಲಿ ನೋಡ್ಬೋದು ಆ ನೀರಿನ ಕಲರ್ ಜೊತೆ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರು, ಏನು ಕಂಟ್ಯಾಮಿನೇಟೆಡ್ ಆಗಿಲ್ಲ ಈ ವಾಟರು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಮಾರ್ವೆಲಸ್. ಈ ಮಳೆಗಾಲದಲ್ಲಿ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಇದು ಪ್ಲೇಸು, ಇವಾಗಲೇ ಎಷ್ಟು ಚೆನ್ನಾಗಿದೆ ಅಂದರೆ. ನಾವು ಶಿಲಾಂಗಿಂದ ಸುಮಾರು 3 ಗಂಟೆ ಜರ್ನಿ ಮಾಡ್ಕೊಂಡು ಬಂದರೆ, ಅಂದರೆ ಡ್ರೈವ್ ಮಾಡ್ಕೊಂಡು ಬಂದರೆ, ಈ ಪಿ ಪಿ ಫಾಲ್ಸ್ ಅಥವಾ ಸ್ವರ್ಗ ಫಾಲ್ಸ್ ಏನಿದೆ ಇಲ್ಲಿಗೆ ಬಂದು ತಲುಪ್ತೀವಿ. ಬರಬೇಕಾದ್ರೆ ಬಿಯಾಂತಿ ಹಿಲ್ ಅಂತ ಬರುತ್ತೆ, ಆ ಬಿಯಾಂತಿ ಹಿಲ್ ಮುಖಾಂತರ ಬಂದರೆ ಇಲ್ಲಿಗೆ ಬರ್ತೀವಿ. ಮತ್ತು ಅಷ್ಟು ದೊಡ್ಡ ಜರ್ನಿ ಏನು ಮಾಡ್ಕೊಂಡು ಬಂದಿರ್ತೀವಿ, ಇಲ್ಲಿ ಆ ನೀರಲ್ಲಿ ಬಿದ್ದರೆ ಆ ನೀರನ್ನು ಮುಖದ ಮೇಲೆ ಹಾಕ್ಕೊಂಡ್ರೆ ಮತ್ತು ಸ್ನಾನ ಮಾಡಿದ್ರೆ ಇದೆಲ್ಲ ನಾವೇನು ಕಷ್ಟಪಟ್ಟಿರ್ತೀವಿ ಅದೆಲ್ಲ ಹೋಗ್ಬಿಡುತ್ತೆ. ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಬರೆದ್ರೆ. ಯಾಕೆಂದರೆ ಆ ಹೆಸರಿಗೆ ತಕ್ಕಾಗೆ ಪಿ ಪಿ ಅಂದರೆ ಸ್ವರ್ಗ, ಆ ಸ್ವರ್ಗ ಹೆಸರಿಗೆ ತಕ್ಕನಾಗೆ ಇದೆ ಈ ಫಾಲ್ಸು, ಪಿ ಪಿ ಫಾಲ್ಸ್. ಬ್ಯೂಟಿಫುಲ್.
ನಾವಿಲ್ಲಿ ಮುಂದೆ ಕೂಡ ಹೋಗ್ಬೋದು. ಮುಂದೆ ಹೋಗಿ ಸ್ವಲ್ಪ ನೋಡೋಣ ಹೇಗೆ ಕಾಣುತ್ತೆ ಇಲ್ಲಿಂದ ಅಂತ. ಥರ ಗುಹೆ ಥರನೇ ಇದೆ. ಇಲ್ಲಿಂದ ಒಳಗಡೆ ಹೋಗೋಣ. ಮತ್ತು ಇಲ್ಲಿ ಕೂಡ ಕೆಲವೊಂದು ಝರಿಗಳು ಹರಿತಾ ಇದೆ, ನಾವಿಲ್ಲಿ ನೋಡ್ಬೋದು. ಮಳೆಗಾಲದಲ್ಲಿ ತುಂಬ ಜಾಸ್ತಿ ಬರುತ್ತೆ ಅನಿಸುತ್ತೆ. ಈಗ ಮಳೆಗಾಲ ಇಲ್ಲ ಆಗಿರೋದ್ರಿಂದ ತುಂಬ ಕಡಿಮೆ ಆಗಿದೆ ನೀರು. ಬ್ಯೂಟಿಫುಲ್. ಇಲ್ಲಿಂದ ಹರಿದು ನೀರು ಈ ಥರ ಈ ಹೊಂಡದೊಳಗಡೆ ಸೇರಿಕೊಳ್ಳುತ್ತೆ. ಇದು ನ್ಯಾಚುರಲ್ ಆಗಿ ಆಗಿದೆ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ನೋಡಿ, ನ್ಯಾಚುರಲ್ ಆಗಿ ಆಗಿರೋಂಥ ಸ್ವಿಮ್ಮಿಂಗ್ ಪೂಲ್ ಇದು. ನಾವು ಇಲ್ಲಿಂದ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್. ತುಂಬ ಚಳಿ ಇರೋದ್ರಿಂದ ಒಳಗಡೆ ಇಳಿಯೋಕ್ಕಾಗ್ತಾಯಿಲ್ಲ. ಮತ್ತು ಇಲ್ಲಿ ಪ್ರೊಹಿಬಿಟ್ ಮಾಡಿದ್ದಾರೆ ಒಳಗಡೆ ಇಳಿಬಾರ್ದಂತ. ಮತ್ತು ಅಷ್ಟು ಆಳ ಕೂಡ ಇಲ್ಲ, ಬರೀ ನಾವು ಕಾಲು ಒದ್ದೆ ಮಾಡ್ಕೋಬೋದು ಅಷ್ಟೇ. ಅದರಿಂದಾಗಿ ನಾವು ಒಳಗಡೆ ಇಳಿತಾ ಇಲ್ಲ. ಮುಂದೆ ಹೋಗೋಣ ಬನ್ನಿ. ನಾವು ಇವಾಗ ಕೆಳಗಡೆ ಇಳಿಯೋಣ, ಸ್ವಲ್ಪ ಸ್ವಿಮ್ಮಿಂಗ್ ಕೂಡ ಮಾಡೋಣ. ಬನ್ನಿ ನೋಡೋಣ ಹೇಗಿದೆ ಈ ವಾಟರ್ ಅಂತ. ನೋಡೋದಕ್ಕೆ ಮಾತ್ರ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಮತ್ತು ಅದ್ರ ಟೇಸ್ಟ್ ಹೇಗಿರುತ್ತೆ ಅದು ಕೂಡ ನೋಡೋಣ. ಬನ್ನಿ ಹೋಗೋಣ. Cuidado. Pode desligar? Pode desligar?
ತುಂಬ ಫ್ರೀಸಿಂಗ್ ಕೋಲ್ಡ್ ಇದೆ, ಈಜಾಡಕ್ಕಂತೂ ಆಗೋದಿಲ್ಲ, ಬರೀ ಸ್ನಾನ ಮಾಡ್ಕೊಂಡು ಬರ್ಬೋದಷ್ಟೇ, ಸಾಕು ಇಲ್ಲಿಗೆ. ಆಗ್ತಾಯಿಲ್ಲ ನನ್ನ ಕೈಲಿ, ತುಂಬ ಚಳಿ ಆಗ್ತಾಯಿದೆ. ಸೊ ಇದಾಗಿತ್ತು ನಮ್ಮ ಪಿ ಫಾಲ್ಸ್ ಟ್ರಿಪ್ಪು. ಇಷ್ಟ ಆಗಿದೆ ಅನ್ಕೊತೀನಿ. ತುಂಬ ಬ್ಯೂಟಿಫುಲ್ ಪ್ಲೇಸು, ಒಂದ್ಸಲಿ ಬಂದು ಭೇಟಿ ಮಾಡಬೇಕಂತ ಅನ್ಕೋತೀನಿ. ಬನ್ನಿ ಇವಾಗ ಮೇಲೆ ಹೋಗೋಣ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಇಲ್ಲಿಂದ. ಇವಾಗ ತಾನೇ ಅದನ್ನು ನೋಡ್ಕೊಂಡು ಬಂದು ಫಾಲ್ಸ್ನ. ಈಗ ಮೇಲೆ ಹೋಗೋಣ. ಅದನ್ನು ಬಿಟ್ಟು ಮುಂದೆ ಹೋಗೋಕ್ಕೆ ಆಗ್ತಾಯಿಲ್ಲ, ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಫಾಲ್ಸು. ಇಲ್ಲಿ ನೋಡಿ, ಇಲ್ಲಿಂದ ಕೂಡ ಬ್ಯೂಟಿಫುಲ್ ವ್ಯೂ. ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ಮೇಲೆ ಹೋಗೋಣ. ತುಂಬ ಹೊತ್ತಾಯ್ತು, ಈಗ ಹೊಟ್ಟೆ ಬೇರೆ ಶೀತ ಇದೆ. Quer tirar uma foto aqui? Ou não quer? Fica assim, que eu vou tirar uma foto sua de costas. Fica assim, eu vou tirar uma foto sua de costas. Peraí, deixa eu ir no lugar aqui. Aqui ficou. Deixa eu ver. Agora sim. Pronto. Olha aqui. É que eu vi o noivo. ಸೊ ಇದಾಗಿತ್ತು ಈ ಫಿ ಫಾಲ್ಸು. ಇಷ್ಟ ಆಗಿದೆ ಅಂದ್ಕೊತೀನಿ. ತುಂಬ ಬ್ಯೂಟಿಫುಲ್ ಪ್ಲೇಸು. ಮತ್ತು ಶಿಲಾಂಗಿಂದ ಬರೀ 30 ಕಿಲೋಮೀಟ್ರ್ 30-40 ಕಿಲೋಮೀಟ್ರ್ ಆಗುತ್ತೆ. ಅರೌಂಡ್ 3-4 hours ಜರ್ನಿ. ಇಲ್ಲಿಗೆ ವಿಸಿಟ್ ಮಾಡಿ ಅಂತ ವಿಸಿಟ್ ಮಾಡುವಂಥ ಪ್ಲೇಸ್ ಇದು. ಮುಂದಿನ ಪ್ಲೇಸಲ್ಲಿ ಇನ್ನೊಂದು ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.